ನಮಸ್ಕಾರ. ಇದು ರಾಜಕಾರಣಿಗಳು ನಾ ಕಂಡಂತೆ. ನಾನು ಶಶಿಧರ್ ಭಟ್. ಇವತ್ತು ನಾನು ರಾಜಕಾರಣದ ಬಗ್ಗೆ ಮಾತನಾಡ್ತಾ ರಾಜಕಾರಣಿಯೊಬ್ಬರ ಬಗ್ಗೆ ಮಾತನಾಡ್ತೇನೆ. ಇವತ್ತಿನ ರಾಜಕಾರಣ ಇವತ್ತೇನಾಗ್ತಾ ಇದೆ ಅದು ಬಹಳ ಮುಖ್ಯವಾಗಿ ಅಹಿಂದ ರಾಜಕಾರಣ ಅಂತ. ಇವತ್ತಿನ ರಾಜಕೀಯ ಸನ್ನಿವೇಶದಲ್ಲಿ ಅಹಿಂದ ರಾಜಕಾರಣ ಅತಿ ಮಹತ್ತರ ಪಾತ್ರವನ್ನು ವಹಿಸ್ತಾ ಇದೆ. ಕಾಂಗ್ರೆಸ್ ರಾಜಕಾರಣದಲ್ಲಿ ಮುಖ್ಯಮಂತ್ರಿ ಯಾರಿರಬೇಕು, ಮುಖ್ಯಮಂತ್ರಿ ಯಾರಾಗಬೇಕು, ಯಾರು ಹೋಗಬೇಕು, ಯಾರು ಬರಬೇಕು, ಇದೆಲ್ಲ ಈಗ ಅಹಿಂದ ರಾಜಕಾರಣದ ಸುತ್ತ ಇದೆ. ಸೊ ಈ ಅಹಿಂದ ರಾಜಕಾರಣ ಯಾವಾಗ ಪ್ರಾಮುಖ್ಯತೆಯನ್ನು ಪಡೀತು ಅಂತ, ಅದಕ್ಕಿಂತ ಮುಖ್ಯವಾಗಿ ಈಗ ಅಹಿಂದ ನಾಯಕತ್ವ ಏನಿದೆ ಆ ನಾಯಕತ್ವವನ್ನು ಬೆಳಗಾವಿಯ ಸತೀಶ್ ಜಾರಕಿಹೊಳಿ ಅವರು ವಹಿಸ್ಕೋತಾರೆ ಅನ್ನುವ ಮಾತು. ಆದ್ದರಿಂದ ಇವತ್ತಿನ ಅಹಿಂದ ರಾಜಕಾರಣದ ಕೇಂದ್ರ ಬಿಂದು ಅಂದರೆ ಸತೀಶ್ ಜಾರಕಿಹೊಳಿ ಅವರು. ನಾವು ಸ್ವಲ್ಪ ಹಿಂದಕ್ಕೆ ಹೋಗಿ ನೋಡೋಣ. ಕರ್ನಾಟಕದಲ್ಲಿ ಅಹಿಂದ ರಾಜಕಾರಣ ಏನಿದೆ ಮತ್ತು ಅಹಿಂದ ಪರವಾದ ಸಾಮಾಜಿಕ ಹೋರಾಟ ಅನ್ನಿ, ಇನ್ನೊಂದನ್ನಿ ಮತ್ತೊಂದನ್ನಿ, ಅದು ಪ್ರಾರಂಭವಾದದ್ದು ಇತ್ತೀಚೆಗೇನೂ ಅಲ್ಲ. ದೇವರಾಜ ಅರಸು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಸಮಾಜದಲ್ಲಿ ತುಳಿತಕ್ಕ ಒಳಗಾದ ಸಮುದಾಯದತ್ತ ಲಕ್ಷ್ಯ ನೀಡುವಂಥದ್ದು ಪ್ರಾರಂಭ ಆಯಿತು. ಕಾಂಗ್ರೆಸ್ನಲ್ಲಿ ಅದುವರೆಗೆ ಇರಲಿಲ್ಲ. ಅರಸು ಬರುವವರೆಗೆ ಕಾಂಗ್ರೆಸ್ ಆಗಿತ್ತು ಅಂತಂದರೆ ಸ್ವಾತಂತ್ರ್ಯೋತ್ಸವದ ಸಂಭ್ರಮಾಚರಣೆಗಳು, ಸ್ವಾತಂತ್ರ್ಯ ಪಡೆದದ್ದು, ಇಂಥ ಸಾಮಾಜಿಕ ನ್ಯಾಯ ಬಹಳ ಮುಖ್ಯವಾದ ಇಶ್ಯೂ ಆಗೇ ಇರಲಿಲ್ಲ. ಆದ್ದರಿಂದ SC ST ರಿಸರ್ವೇಷನ್ ಇತ್ತು, ಆದರೆ ತುಳಿತಕ್ಕ ಒಳಗಾದವರ ಪರವಾದ ಕಾರ್ಯಕ್ರಮಗಳಾಗಲಿ, ಅವರಲ್ಲಿ ರಾಜಕೀಯ ಪ್ರಜ್ಞೆ ಆಗಲಿ ಬಂದಿರಲಿಲ್ಲ. ಅದು ಅರಸು ಸಂದರ್ಭದಲ್ಲಿ ದೇವರಾಜ ಅರಸು ಇದಕ್ಕೆ ಒಂದು ಹೊಸ ಆಯಾಮವನ್ನು ನೀಡಿದರು. ಯಾವ ಆಯಾಮ ಅಂದರೆ ಅವರ ಎಲ್ಲ ಕಾರ್ಯಕ್ರಮಗಳಿದೆಯಲ್ಲ ಅದು ದಲಿತರು ಮತ್ತು ಹಿಂದುಳಿದ ವರ್ಗದವರ ಪರವಾದ ಕಾರ್ಯಕ್ರಮ ಆಗಿತ್ತು. ಅದೊಂದು ಶಾಕಿಂಗ್ ಅಂತ ಅಂತೀವಿ. ಇಡೀ ಸೊಸೈಟಿಗೆ ಒಂದು ಶಾಕ್ ನೀಡುವಂತಹ ಅದು. ಅದರ ಜೊತೆಗೆ ಸಾಮಾಜಿಕ ನ್ಯಾಯದ ಪ್ರಜ್ಞೆ ಜಾಗೃತಗೊಳ್ಳೋದಕ್ಕೆ ಪ್ರಾರಂಭ ಆಯಿತು. ಅದು ಆದದ್ದು ಹಾಗೇ ಮುಂದುವರಿತಾ ಬಂತು. ಅಹಿಂದ ಅನ್ನುವ ಹೆಸರು ಬಹುಮಟ್ಟಿಗೆ ಪ್ರಾರಂಭವಾದ್ದು ಸಿದ್ದರಾಮಯ್ಯನವರಿಂದ. ಜನತಾದಳದ ರಾಜಕಾರಣ ನಮ್ಗೆ ಗೊತ್ತಿದೆ. 80ರ ದಶಕದಲ್ಲಿ ಪ್ರಥಮ ಬಾರಿಗೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಅಧಿಕಾರವನ್ನು ಕಳೆದುಕೊಡ್ತು. 83ರಲ್ಲಿ ಜನತಾ ಸರ್ಕಾರ ಅಧಿಕಾರಕ್ಕೆ ಬಂತು. ಜನತಾ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅದರೊಳಗಿರುವ ಆಂತರಿಕ ವೈರುಧ್ಯಗಳೇನಿವೆ, ಬಿಕ್ಕಟ್ಟುಗಳೇನಿವೆ, ಅದು ಆ ಒಂದು ಜನತಾ ಪರಿವಾರ ಹೆಚ್ಚು ಕಾಲ ಉಳಿಯೋದಕ್ಕೆ ಸಾಧ್ಯ ಆಗಲಿಲ್ಲ. ಕೇಂದ್ರ ಮಟ್ಟದಲ್ಲಿ ಜನತಾ ಪಾರ್ಟಿ ಡಿವೈಡ್ ಆಗಿ ಹೋಯಿತು, BJP ಉದ್ಭವ ಆಯಿತು. ರಾಜ್ಯ ಮಟ್ಟದಲ್ಲಿ ಜನತಾ ರಾಜಕಾರಣ ಏನಿದೆ ಅದು ಹೆಗಡೆ ಮತ್ತು ದೇವೇಗೌಡರ ವೈಯಕ್ತಿಕ ರಾಜಕಾರಣದ ಸೆಣಸಾಟದಿಂದಾಗಿ ಶಕ್ತಿ ಕಳೆದುಕೋತಾ ಆಯಿತು. ದೇವೇಗೌಡರು ಆ ಸಂದರ್ಭದಲ್ಲಿ BJP ಮತ್ತು ಕಾಂಗ್ರೆಸ್ ಎರಡು ಪಕ್ಷದಿಂದ ಸಮಾನ ದೂರವನ್ನು ಕಾಯ್ದುಕೊಳ್ಳುವ ಒಂದು ರಾಜಕೀಯ ನಿಲುಮೆಯನ್ನು ಮುಂದಿಟ್ಟರು. ಅದು ಇಟ್ಟು ಬಹಳ ಮುಖ್ಯವಾದ ಕಾರಣ ಅಂದರೆ ಹೆಗಡೆ ಆಗಲೇ BJPಯ ಕಡೆ ಒಲವು ತೋರಿಸ್ತಾ ಇದ್ರು. ಸೊ ನಾನು ಜಾತ್ಯತೀತ ಅನ್ನುವ ಹಣೆಪಟ್ಟಿಯನ್ನು ಹಚ್ಚಿಕೊಡ ದೇವೇಗೌಡರು ಜಾತ್ಯತೀತ ಜನತಾದಳ ಎನ್ನುವ ಗುಂಪನ್ನು ಮುನ್ನಡೆಸಿದರು. ಅವರ ಜೊತೆಗೆ ಇದ್ದವರು ಸಿದ್ದರಾಮಯ್ಯ. ಸೊ ಒಳಗಿನ ರಾಜಕೀಯ ತಾಕಲಾಟಗಳು ಸಿದ್ದರಾಮಯ್ಯನವರಿಗೆ ಒಂದು ಹಂತದ ನಂತರ ಅರ್ಥ ಆಗೋದಕ್ಕೆ ಪ್ರಾರಂಭ ಆಯಿತು. ಇಲ್ಲಿ ನನಗೆ ಮುಖ್ಯಮಂತ್ರಿ ಸ್ಥಾನ ಸಿಗುವ ಚಾನ್ಸಸ್ ಇಲ್ಲ ಅಂತ. ಒಬ್ಬ ರಾಜಕಾರಣಿಗೆ ಸಹಜವಾದ್ದು. ರಾಜಕೀಯದಲ್ಲಿದ್ದವನು ಮುಖ್ಯಮಂತ್ರಿ ಆಗುವ ಆಸೆ ಪಡೋದು ತಪ್ಪೇನೂ ಅಲ್ಲ. ಸೊ ಅವರು ಅದನ್ನು ಯೋಚನೆ ಮಾಡ್ತಾ ಇರುವ ಸಂದರ್ಭದಲ್ಲಿ ಈ ದೇವೇಗೌಡರ ರಾಜಕೀಯ ನಡೆಗಳೇನಿತ್ತು ಅಂದರೆ ಕುಮಾರಸ್ವಾಮಿಯವರಿಗೆ ಪಟ್ಟಾಭಿಷೇಕ ಮಾಡೋದು, ಅವ್ರನ್ನ ಸಾಮ್ರಾಟರನ್ನಾಗಿ ಮಾಡೋದು, ತಮ್ಮ ಕುಟುಂಬ ರಾಜಕಾರಣವನ್ನು ಇನ್ನೊಂದು ಎತ್ತರಕ್ಕೆ ಒಯ್ಯುವುದು. ಇದು ಅರ್ಥ ಆದ ತಕ್ಷಣ ಸಿದ್ದರಾಮಯ್ಯನವರು ಅಹಿಂದ, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ಮತ್ತು ದಲಿತರನ್ನು ಒಳಗೊಂಡ ಒಂದು ಫಾರ್ಮಿಡೇಬಲ್ ಆದ, ಪವರ್ಫುಲ್ ಆದ ಒಂದು ರಾಜಕೀಯ ಶಕ್ತಿಯನ್ನು ಆವಿರ್ಭವಿಸುವುದಕ್ಕೆ ಮುಂದಾದರು.
ಸೊ ಅವರು ಅಹಿಂದ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಓಡಾಡುವಾಗ ಅವರ ಜೊತೆಗೆ ಇದ್ದವರು ಸತೀಶ್ ಜಾರಕಿಹೊಳಿಯವರು. ಅವರು ದೇವೇಗೌಡರ ಪಕ್ಷದಲ್ಲಿ ಇದ್ದವರೇ, ಸಿದ್ದರಾಮಯ್ಯನವರಿಗೆ ಅತ್ಯಂತ ಆಪ್ತರಾದವರು. ಆ ಅಹಿಂದ ಒಂದು ಚಳವಳಿಯ ರೂಪದಲ್ಲಿ ಕರ್ನಾಟಕದಲ್ಲಿ ಪ್ರಾರಂಭ ಆಯಿತು. ಸೊ ಸಿದ್ದರಾಮಯ್ಯನವರ ಪ್ರಾಬಲ್ಯ, ಪ್ರಭಾವ ಮತ್ತು ಸತೀಶ್ ಜಾರಕಿಹೊಳಿಯವರ ಆರ್ಥಿಕ ಶಕ್ತಿ ಎರಡು ಜಾಯಿನ್ ಆದದ್ದು ಅಂತ. ಸೊ ಜಾಯಿನ್ ಆಗುವ ಮೂಲಕ ಅದೊಂದು ಪ್ರಬಲ ಶಕ್ತಿ ಆಗ್ತಿತ್ತು. ಆದರೆ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಅದನ್ನು ಪಕ್ಷ ಮಾಡುವುದಕ್ಕೆ ಹಿಂದೇಟು ಹಾಕಿದ್ರು. ನಾನು ಆ ಸಂದರ್ಭದಲ್ಲಿ ಅವ್ರನ್ನ ಕೇಳಿದ್ದು ಉಂಟು, ಯಾಕೆ ಸರ್, ಯಾಕೆ ಇದನ್ನು ರಾಜಕೀಯ ಪಕ್ಷ ಮಾಡ್ಬೋದಾಗಿತ್ತಲ್ಲ ಅಂತ. ಆಗ ಅವ್ರು ಹೇಳಿದ್ರು, ಇಲ್ಲ, ಒಂದು ರಾಜಕೀಯ ಪಕ್ಷಕ್ಕೆ ಬೇಕಾದಷ್ಟು ಸಂಪನ್ಮೂಲ ನನ್ನಲ್ಲಿ ಇಲ್ಲ ಅಂತ. ಸೊ ಇದೊಂದು ಪ್ರಬಲ ರಾಜಕೀಯ ಶಕ್ತಿ ಆದಮೇಲೆ ಈ ಅಹಿಂದ ಶಕ್ತಿಯನ್ನು ಕಾಂಗ್ರೆಸ್ ಬಳಸಿಕೊಳ್ಳುವುದಕ್ಕೆ ಮುಂದಾಯಿತು. ಆಗ ಕಾಂಗ್ರೆಸ್ನಿಂದ ಸಿದ್ದರಾಮಯ್ಯನವರಿಗೆ ಆಹ್ವಾನ ಬಂತು. ಸಿದ್ದರಾಮಯ್ಯನವ್ರ ಜೊತೆ ಸತೀಶ್ ಜಾರಕಿಹೊಳಿಯವರು ಹೊರಟರು. ಅದು 2006 ಹೊತ್ತಿಗೆ. ಸೊ ಕಾಂಗ್ರೆಸ್ ಆಗ ದಟ್ ಒಂದು ಸೈದ್ಧಾಂತಿಕ ನಿಲುಮೆ ಇಲ್ಲದೇನೆ ಒಂದು ರೀತಿಯ ಅತಂತ್ರ ಸ್ಥಿತಿಯಲ್ಲಿತ್ತು ಕಾಂಗ್ರೆಸ್ನಲ್ಲಿ ನಾಯಕರಿದ್ದರು, ಕಾಂಗ್ರೆಸ್ಸಿಗೆ ಜನ ಬೆಂಬಲ ಇತ್ತು. ಆದರೆ ಅದಕ್ಕೆ ಬೇಕಾದ ಒಂದು ಸೈದ್ಧಾಂತಿಕ ವೇದಿಕೆ ಇರಬೇಕಲ್ವಾ, ಅದು ಇರಲಿಲ್ಲ. ಸಿದ್ದರಾಮಯ್ಯನವರು ಬರುವುದರೊಂದಿಗೆ ಕಾಂಗ್ರೆಸ್ನ ಅಹಿಂದ ಮುಖ ಇನ್ನಷ್ಟು ಪ್ರಜ್ವಲವಾಯಿತು. ಆಗಲೂ ಅವರ ಜೊತೆಗಿದ್ದವರು ಸತೀಶ್ ಜಾರಕಿಹೊಳಿಯವರು. ಈ ಅಹಿಂದ ರಾಜಕಾರಣ ಕಾಂಗ್ರೆಸ್ಸಿಗೆ ಅಧಿಕಾರವನ್ನು ಕೊಡ್ತು, ಸಿದ್ದರಾಮಯ್ಯನವರಿಗೆ ಅಧಿಕಾರವನ್ನು ಕೊಡ್ತು. ಈಗ ಸಿದ್ದರಾಮಯ್ಯನವರ ರಾಜಕೀಯ ಬದುಕಿನ ಕೊನೆಯ ಇನ್ನಿಂಗ್ಸ್ ಅಂತ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನಂತರ ಅಹಿಂದ ನಾಯಕರು ಯಾರು ಅನ್ನುವ ಪ್ರಶ್ನೆಗೆ ದೊರೆತ ಉತ್ತರವೇ ಸತೀಶ್ ಜಾರಕಿಹೊಳಿ. ಈ ಉತ್ತರವನ್ನು ನೀಡಿದವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು. ಆದರೆ ಇದು ರಾಜಕೀಯವಾದ ಟರ್ನ್ಗಳನ್ನು ತೆಗೆದುತು. ಇದು ರಾಜಕೀಯ ಅನಿಸ್ಕೊಂಡು ಮುಖ್ಯಮಂತ್ರಿ ಸ್ಥಾನಕ್ಕೆ ಅಂತ ಹೇಳಾಯಿತು. ಮಿಸ್ಇಂಟರ್ಪ್ರಿಟೇಷನ್ ಅಂತ ಮಾಧ್ಯಮಗಳು ಮಿಸ್ಇಂಟರ್ಪ್ರಿಟೇಟ್ ಮಾಡಿಬಿಟ್ಟು ಇವರು ಮುಖ್ಯಮಂತ್ರಿ, ಅದು ಆ್ಯಕ್ಚುಲಿ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಯತೀಂದ್ರ ಹೇಳೇ ಇರಲಿಲ್ಲ. ಅವರು ಹೇಳಿದ್ದು ಸಿದ್ದರಾಮಯ್ಯನವರ ರಾಜಕೀಯ ಚಿಂತನೆಗಳೇನಿವೆ, ಹಿಂದುಳಿದ ವರ್ಗಗಳ, ದಲಿತರ, ಅಲ್ಪಸಂಖ್ಯಾತರ ಪರವಾದ ರಾಜಕಾರಣ ಏನಿದೆ ಅದನ್ನು ಮುಂದುವರಿಸುವ ಶಕ್ತಿ ಇರುವುದು, ಮುಂದುವರಿಸುವವರು ಸತೀಶ್ ಜಾರಕಿಹೊಳಿ ಅಂತ. ಸೊ ಅದರ ನಂತರ ಅವರು ಮುಖ್ಯಮಂತ್ರಿ ಆಗ್ತಾರೆ ಬಿಡ್ತಾರೆ, ಡಿಫ್ರೆಂಟ್ ಇಶ್ಯೂ. ಆದರೆ ಇದು ಪೂರ್ಣ ಟರ್ನ್ ತಗೊಂಡು ಅದು ಅಹಿಂದ ರಾಜಕಾರಣದ ಒಂದು ವೇದಿಕೆಯಾಗಿ ಮಾರ್ಪಾಟಾಯಿತು. ಈಗ ಈ ಅಹಿಂದ ಒಂದು ಪ್ರಬಲ ಶಕ್ತಿಯಾಗಿದೆ. ಸತೀಶ್ ಜಾರಕಿಹೊಳಿ ಒಬ್ಬ ಪ್ರಬಲ ನಾಯಕರಾಗಿದ್ದಾರೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಅಥವಾ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕತ್ವಕ್ಕೆ ಪೈಪೋಟಿ ನಡೆಸುವಷ್ಟು ಅವರು ಪ್ರಬಲರಾಗಿದ್ದಾರೆ. ಸೊ ಈ ಪ್ರಾಬಲ್ಯ ಏನಿದೆ, ಈ ಪ್ರಾಬಲ್ಯ ಭಾಳ ಸ್ಪಷ್ಟವಾಗಿ ಕರ್ನಾಟಕದ ರಾಜಕಾರಣದಲ್ಲಿ ಒಂದು ಡಿವೈಡನ್ನು ಮಾಡಿದೆ ಅಂತ. ಒಂದು ಅಹಿಂದ ಪರವಾದ ರಾಜಕಾರಣ, ಅದನ್ನು ಸಿದ್ದರಾಮಯ್ಯ ರಿಪ್ರೆಸೆಂಟ್ ಮಾಡ್ತಾರೆ. ಇನ್ನೊಂದು ಮೇಲ್ಜಾತಿಗಳ ಪರವಾದ ರಾಜಕಾರಣ, ಅದನ್ನ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ರಿಪ್ರೆಸೆಂಟ್ ಮಾಡ್ತಾರೆ. ಸೊ ಶಿವಕುಮಾರ್ ಅವರ ಬೆಂಬಲ ಏನಿದೆ ಅದು ಒಕ್ಕಲಿಗರು, ಲಿಂಗಾಯತರು, ಬ್ರಾಹ್ಮಣರು, ಈ ಕಾಂಬಿನೇಷನ್ ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ಅನ್ನೋದು ಡಿಫ್ರೆಂಟ್ ಇಶ್ಯೂ ಕಂಡ್ರಿ. ಆದರೆ ಡಿ ಕೆ ಅವರ ಸ್ಟ್ರೆಂತ್ ಅದು. ಯಾಕಂದರೆ ಅವರ ಮೃದು ಹಿಂದುತ್ವ, ಅವರ ಹಿಂದುತ್ವ ಪರವಾದ್ದು, ದೈವ ಭಕ್ತರಾಗುವುದು, ಟೆಂಪಲ್ ರನ್ ಮಾಡುವುದು, ಇದು ಈ ಮೇಲ್ಜಾತಿಗಳಿಗೆ ಅಪ್ಯಾಯಮಾನವಾದ ಸಂತೋಷ ಕೊಡುವಂತಹ ವಿದ್ಯಮಾನ ಅಂತ. ಸೊ ಅದರಿಂದ ಮೇಲ್ವರ್ಗದವರು ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಚೂಸ್ ಮಾಡೋದು ಯಾರನ್ನ ಅಂದರೆ ಡಿ ಕೆ ಶಿವಕುಮಾರ್ ಅವರನ್ನು. ಆದರೆ ಅಹಿಂದ ವರ್ಗ ಏನಿದೆ ಅವರ ನಾಯಕರು ಸಿದ್ದರಾಮಯ್ಯ. ಇದು ಕಾಂಗ್ರೆಸ್ ಒಳಗಡೆ ಒಂದು ಸಂಕೀರ್ಣವಾದ ಒಂದು ಸ್ಥಿತಿಯನ್ನು ನಿರ್ಮಿಸಿದೆ. ಸೊ ಅದರಿಂದ ಇದು ಹೀಗೆ ಆಗತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಕರ್ನಾಟಕಕ್ಕೆ ಹಿಂದುಳಿದ ವರ್ಗಗಳ ಒಬ್ಬ ನಾಯಕ ಸಿದ್ದರಾಮಯ್ಯನವರ ನಂತರ ಸಿಕ್ಕಿದ್ದಾರೆ ಅನ್ನೋದು ಕುತೂಹಲಕರವಾದ್ದು. ಯಾಕೆಂದರೆ ಚಿಂತನೆಯಲ್ಲಿ, ಆಲೋಚನೆಯಲ್ಲಿ, ಅವರ ಆದ್ಯತೆಯಲ್ಲಿ ಸಿದ್ದರಾಮಯ್ಯನವರಿಗೆ ಹೋಲಿಕೆಯಾಗಬಹುದಾದವರು ಸತೀಶ್ ಜಾರಕಿಹೊಳಿ ಅವರು. ಅವರು ಮೂಢನಂಬಿಕೆಯನ್ನು ವಿರೋಧಿಸ್ತಾರೆ, ಹಿಂದುತ್ವವನ್ನು ವಿರೋಧಿಸ್ತಾರೆ, ಸ್ಮಶಾನದಲ್ಲಿ ಅವರು ಕಾರ್ಯಕ್ರಮ ಮಾಡಿದ್ದುಂಟು. ಸೊ ಈ ಎಲ್ಲ ಮೂಢನಂಬಿಕೆಯ ವಿರುದ್ಧ ಸತತ ಹೋರಾಟ ನಡೆಸ್ತಾ ಇರುವವರು ಸತೀಶ್ ಜಾರಕಿಹೊಳಿ ಅವರು. ಆ ಕಾರಣಕ್ಕಾಗಿ ಕರ್ನಾಟಕದ ಕಾಂಗ್ರೆಸ್ ರಾಜಕಾರಣದಲ್ಲಿ
ಅಹಿಂದ ವರ್ಗದ ಈ ಶಕ್ತಿಯನ್ನು ಕ್ರೋಢೀಕರಿಸಿ ಅದನ್ನು ಹಿಡಿದುಕೊಂಡು ಮುನ್ನಡೆಯುವುದಕ್ಕೆ ಸಾಧ್ಯ ಇರುವುದು ಸತೀಶ್ ಜಾರಕಿಹೊಳಿ ಅವರಿಗೆ ಮಾತ್ರ. ಆದ್ದರಿಂದ ಇವತ್ತು ಹಿಂದುಳಿದ ರಾಜಕಾರಣ ಕರ್ನಾಟಕದ ರಾಜಕಾರಣದಲ್ಲಿ ಹೇಗೆ ಪ್ರಾಬಲ್ಯವನ್ನು ಗಳಿಸಿದೆಯೋ ಅದೇ ರೀತಿ ಹಿಂದುಳಿದ ವರ್ಗದ ನಾಯಕತ್ವದ ಪ್ರಶ್ನೆ ಬಂದಾಗ ಸತೀಶ್ ಜಾರಕಿಹೊಳಿ ಅವರ ಹೆಸರು ಮುನ್ನೆಲೆಗೆ ಬರುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದು ರಾಜಕೀಯವಾಗಿ ಯಾವ ರೀತಿ ಪರಿಣಾಮ ಬೀರುತ್ತೆ, ಪವರ್ ಪೊಲಿಟಿಕ್ಸ್ನಲ್ಲಿ ಇದೇನು ಮಾಡುತ್ತೆ ಅದನ್ನು ಈಗಲೇ ಹೇಳೋದು ಕಷ್ಟ. ಆದರೆ ಸಿದ್ದರಾಮಯ್ಯನವರ ನಂತರ ಯಾರು ಅಹಿಂದ ನಾಯಕರು ಅನ್ನೋ ಪ್ರಶ್ನೆಗೆ ಸರಳವಾದ ಉತ್ತರ ಈಗ ದೊರಕಿಬಿಟ್ಟಿದೆ. ಅವರೇನೇ ಮುಖ್ಯಮಂತ್ರಿ ಆಗ್ತಾರಾ? ಹೇಳೋಕ್ಕಾಗಲ್ಲ. ರಾಜಕಾರಣದಲ್ಲಿ ಭವಿಷ್ಯ ಅನ್ನೋದಕ್ಕೆ ಅರ್ಥ ಇಲ್ಲ. ರಾಜಕಾರಣ ಸದಾ ವರ್ತಮಾನದಲ್ಲಿ ನಡೆಯುವ ಆಟ ಅಂತ. ಭವಿಷ್ಯದಲ್ಲಿ ಹೀಗಾಗತ್ತೆ, ಹಾಗಾಗತ್ತೆ, ಇನ್ನೊಂದಾಗತ್ತೆ, ಗ್ರಹಗತಿ ಹೀಗಿರಬೇಕು, ಶನಿ ಇತ್ಲ ಕಡೆ ಬಂದು ನಿಂತ್ಕೋಬೇಕು, ಇದೆಲ್ಲ ವರ್ಕೌಟ್ ಆಗಲ್ಲ. ಇದೆಲ್ಲ ಮೂಢರು ಅಯೋಗ್ಯರು ಅಲ್ಲಿ ಮಾತಾಡ್ತಾ ಯಾರಿಗೂ ಜ್ಯೋತಿಷಿಗಳಿಗೆ ಕಾಸು ಮಾಡೋದಕ್ಕೆ ಕೊಡೋದಕ್ಕೆ ಇದಾಗುವಂಥದ್ದು. ಆದರೆ ಇಡೀ ಕರ್ನಾಟಕದ ರಾಜಕಾರಣ ಒಂದು ಮಹತ್ತರ ಕಾಲಘಟ್ಟಕ್ಕೆ ಬಂದಿದೆ. ಈ ಅಹಿಂದ ಫೋರ್ಸ್ ಏನಿದೆ ಇದು ಪವರ್ಫುಲ್ ಆಗಿರುವವರೆಗೆ ಕರ್ನಾಟಕದ ರಾಜಕಾರಣದಲ್ಲಿ ಕಾಂಗ್ರೆಸ್ಸನ್ನು ಯಾರೂ ಏನು ಮಾಡೋಕ್ಕಾಗಲ್ಲ. BJP ಅಧಿಕಾರಕ್ಕೆ ಬರುವುದು ಕಷ್ಟ. ಲೆಟ್ಸ್ ವೇಟ್ ಅಂಡ್ ಸಿ. ಇದು ಇವತ್ತಿನ ರಾಜಕಾರಣಿಗಳು ನಾ ಕಂಡಂತೆ. ಇನ್ನೊಂದು ಸಂಚಿಕೆಯಲ್ಲಿ ಇನ್ನೊಂದು ರಾಜಕೀಯ ಪರಿಸ್ಥಿತಿ ಮತ್ತು ರಾಜಕಾರಣಿ ಬಗ್ಗೆ ಮಾತನಾಡ್ತೀನಿ. ಅಲ್ಲಿವರೆಗೆ ನಮಸ್ಕಾರ.